ಇನ್ನು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಇದಕ್ಕೀಗ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡೋದಕ್ಕಾಗಲ್ಲ, ಎಚ್ಚರಿಕೆ ಕೊಡೋದಕ್ಕಾಗಲ್ಲ ಅಂತ ಡಿಕೆ ಶಿವಕುಮಾರ್ ಏನು ಮಾತನಾಡಿದರು. ಅದಕ್ಕೆ ಮೋಹನ್ ದಾಸ್ ಪೈ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈಗ ಅಪಾರ್ಟ್ಮೆಂಟ್ ನಿವಾಸಿಗಳ ರಕ್ಷಣೆಗಾಗಿ ನಾನು ಈ ರೀತಿ ಮಾತನಾಡಿದ್ದು, ಯಾರೋ ಒತ್ತಡಕ್ಕೆಲ್ಲ ನಾವು ಹಾಗೆಲ್ಲ ಮಾತನಾಡೋದಕ್ಕಾಗಲ್ಲ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ? ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ ಅಂತ. ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗೌರ್ಮೆಂಟ್. ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಪ್ರೀತಿ ವಿಶ್ವಾಸದಿಂದ ಗಾಂಧೀಜಿ ಒಂದ್ ಕಡೆ ಒಂದು ಮಾಡ್ತಿರ್ತಾನೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಯೂಸ್ ಯುವರ್ ಹಾರ್ಟ್. ಐ ಯೂಸ್ ಯುವರ್ ಹಾರ್ಟ್ ಟು ಕಂಟ್ರೋಲ್. ಐ ಹ್ಯಾವ್ ಬೀನ್ ಎಲೆಕ್ಟೆಡ್ ಟು ದಿ ಅಸೆಂಬ್ಲಿ 8 times. ಎಷ್ಟು ಸತಿ? 8 ಸತಿ. Do you know what is my margin in the assembly? I never went to the election. ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದ ಇದೇ ಭಾಷಣ ವಿವಾದಕ್ಕೆ ಕಾರಣ ಆಗಿದ್ದು ಅಥವಾ ಅಸಮಾಧಾನ ವ್ಯಕ್ತವಾಗಿದ್ದು, ಒಬ್ಬ ಉಪಮುಖ್ಯಮಂತ್ರಿಯಾಗಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಅಸಮಾಧಾನ ವ್ಯಕ್ತವಾಗಿತ್ತು. ಮೋಹನ್ ದಾಸ್ ಪೈ ಅವರು ಕೂಡ ಮಾತನಾಡಿದರು. ಈಗ ಅದಕ್ಕೆ ಪ್ರತಿಕ್ರಿಯೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ, ನೋಡೋಣ. ಮೋಹನ್ ದಾಸ್ ಪೈ ಅವರು ರಿಯಾಕ್ಷನ್, ಮಿನಿಸ್ಟರ್ ಹೊರತು ಮಾಸ್ಟರ್ ಅಲ್ಲ ಅಂತ ಒಂದು ಹೇಳಿದ್ದಾರೆ. ಇಲ್ಲಿ ಅವರು ನಮ್ಮ ಹಿರಿಯರಿದ್ದಾರೆ, ಸಲಹೆ ಕೊಡ್ತಾರೆ. ಬಟ್ ನನಗೆ ಹಂಗಂತ ಥ್ರೆಟ್ ಮಾಡೋಕ್ಕಾಗಲ್ವಲ್ಲ, ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ವಲ್ಲ, ಕಾಷನ್ ಮಾಡೋಕ್ಕಾಗಲ್ವಲ್ಲ. ನಾನು ಇರೋದೇ ಜನರಿಗೋಸ್ಕರ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆಲ್ಲ ಪಾಪ ರಕ್ಷಣೆ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ಯಾರೊಬ್ಬ ಅಸೋಸಿಯೇಷನ್ನ ಥ್ರೆಟ್ ಮಾಡಿಬಿಟ್ರೆ ಅದನ್ನು ಹೇಳಬೇಕು. ನಾವೇನು ಯಾರಿಗೋಸ್ಕರ ಕಾನೂನು ತರ್ತಾಯಿದ್ದೀವಿ? ಯಾರೋ ಒತ್ತಡಕ್ಕೆಲ್ಲ ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸ್ವಲ್ಪ ಡಿಕೆ ಅವರು ಇರಲಿ, ಆಯಿತು. ನೋಡಪ್ಪ, ನಾನಿರೋದೇ ನಾವು ಹಳ್ಳಿಯವನು. ನಾನು ಮೆತ್ತಿಗೆ ನಮ್ರತೆಯಿಂದ ಕಲ್ತ್ಕೊಳ್ಳೋಣ ಬಿಡಿ ಮುಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.